ಸೊ ನನ್ನ ಇಂಡಿಪೆಂಡೆನ್ಸ್ ಡೇ ಸ್ಟೋರೀಸ್ ಹೇಳ್ಬೇಕಂದ್ರೆ ನನ್ನ ಪಾಸ್ಟದು ಭಾಳ ಬಕ್ವಾಸ್ ಅದಾವ ಬಿಡಪ್ಪ. ಏನು ಹೇಳಿ, ಒಂದ್ರ ಮ್ಯಾಗ ಒಂದು ಎಂಬೆರಸ್ ಮೂಮೆಂಟ್ ಅಂತಾರಲ್ಲ, ಹಂಗೆ ಬಂದವ್ರು ಇಂಡಿಪೆಂಡೆನ್ಸ್ ಡೇ ಸಣ್ಣಾಗಿದ್ದಾಗಿಂದ. ಲೈಕ್ ಎಲ್ಲರೂ ಇರ್ತಾರಲ್ಲ, ಲೈಕ್ ಸ್ಕೂಲ್ ಡೇಸ್ ಒಳಗೆ ಹೋಗಿ ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್ ಟೈಮ್ ಹೋಗಿ ಸ್ಪೀಚ್ ಮಾಡೋದು ಮಟ್ಟೋದು. ಹಿಂಗಾದ್ಮ್ಯಾಗ ನಂದು ಒಂದು ಸ್ವಲ್ಪ ಈ ಟೈಮ್ ಒಂದು ಸ್ವಲ್ಪ ನನ್ನ ಇಂಗ್ಲೀಷ್ ಚಲೋ ಇತ್ತು. ಈಗಂತೂ ಭಾಳ ಬಕ್ವಾಸ್ ಐತಿ, ಈ ₹2 ಇಂಗ್ಲೀಷ್ ಐತಿ ನಂದೇನ ಏನು ಮಾಡೋಕ್ಕಾಗಿಲ್ಲ. ಸೊ ಆ ಟೈಮ್ ನನ್ನ ಇಂಗ್ಲೀಷ್ ಒಂದು ಸ್ವಲ್ಪ ಚಲೋ ಇತ್ತು. ಲೈಕ್ ಸ್ಕೂಲ್ ಒಳಗೆ ಯಾರು ಭಾಷಣ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಇದು ಮಾಡ್ತಾರೋದು ಎಲ್ಲರದು ಒಂದು ಲಿಸ್ಟ್ ಮಾಡ್ತಾರಲ್ಲ, ಹಂಗೆ ಲಿಸ್ಟ್ ಒಳಗೆ ಆ ಟೈಮ್ ನಂದು ನೇಮ್ ಇದ್ದಿದ್ದಿಲ್ಲ. ಎಲ್ಲರೂ ಹಿಂಗೆ ಕ್ಲಾಸ್ ವೈಸ್ ಲೈಕ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಿಮ್ಮ ಕ್ಲಾಸ್ ಒಳಗೆ ಎಷ್ಟು ಜನ ಮಾಡ್ತಾರೆ, ಇದು ಮಾಡ್ತಾರೆ ಅಂತೇಳಿ. ಆಗ ನಮ್ಮ ಕ್ಲಾಸ್ ಟೀಚರ್ ಒಂದಿಟ ಭಾಳ ಸ್ಟ್ರಿಕ್ಟ್ ಅಂತಾರೆ ಗೊತ್ತು, ಭಾಳ ವಾಂಡ್ ಇದ್ದ ಅವ ಹೇಳ್ಬೇಕಂತಂದ್ರೆ. ಅವ ನನ್ನ ಹೆಸರು ಬರ್ಸಿದಿಲ್ಲ ಅದ್ರಾಗ, ಯಾಕಂತಂದ್ರೆ ಅವ್ನು ನನ್ನ ಒಂದು ಸ್ವಲ್ಪ ಕೋಲ್ಡ್ ವಾರ್ ನಡೆಯಾಕತ್ತಿತ್ತು. ಸೊ ಆ ಟೈಮಿಗೆ ನಾವೆಲ್ಲ ಕೋಲ್ಡ್ ವಾರ್ ಹಾಟ್ ವಾರ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಭಾಯ್. ಅವನು ನಂದು ಒಂದು ಸ್ವಲ್ಪ ಕೋಲ್ಡ್ ವಾರ್ ನಡೆಯಾಕತ್ತಿತ್ತು. ಸೊ ಅದಕ್ಕಂತ ಹೇಳಿ ಅವ್ನು ನನ್ನ ಹೆಸರು ಬರ್ಸಿದ್ದಿಲ್ಲ. ಇಂಡಿಪೆಂಡೆನ್ಸ್ ದಿನ ನಾನು ಮಸ್ತ್ ರೆಡಿ ಆಗಿ ಹೋಗ್ಬಿಟ್ಟಿದ್ದೆ. ಲೈಕ್ ರೆಡಿ ಹೆಂಗಾಗಿದೆ ಅಂತಂದ್ರೆ ಮಸ್ತ್ ಪಂಚೆ ಉಟ್ಕೊಂಡು, ಲೈಕ್ ದೋತ್ರ ಉಟ್ಕೊಂಡು, ಮ್ಯಾಕ್ ಟಿ ಶರ್ಟ್ ಹಾಕೊಂಡ, ಲೈಕ್ ತೆಲಿಗೆ ಪಟಕ ಸುತ್ಕೊಂಡು, ಲೈಕ್ ಮಸ್ತ್ ರೆಡಿಯಾಗಿ ಬತ್ತಿ ಹಚ್ಕೊಂಡು ಮಾಡ್ಕೊಂಡು, ಲೈಕ್ ನೋಡಕ್ಕೆ ರೆಡಿ ಅಂತೂ ಉತ್ತರ ಕರ್ನಾಟಕತೆ ಆಗಿದ್ದೆ. ಭಾಷಣ ಅಂತೂ ಇಂಗ್ಲೀಷ್ ಒಳಗೆ ಚಾಚು ಒಗ್ಯಾಕತ್ತಿದ್ದೆ. ಮತ್ತು ಇಷ್ಟ ರೆಡಿಯಾಗಿ ನಾ ಸ್ಕೂಲ್ಗೆ ಎಂಟ್ರಿ ಕೊಟ್ಟಾದ್ಮ್ಯಾಗ ಎಲ್ಲರೂ ಖುಷಿ ಆದ್ರು, ಎಲ್ಲರೂ ಭಾಳ ಖುಷಿ ಆದ್ರು. ಎಲ್ಲರೂ ನಂಗೆ ನೋಡಾಕತ್ತಿದ್ರು, ಎಲ್ಲರೂ ಖುಷಿ ಪಡಾಕತ್ತಿದ್ರು. ಎಲ್ಲ ಟೀಚರ್ಸ್ಗಳು ಮಸ್ತ್ ಕಾಣಕತ್ತೀನಿ, ಭಾರಿ ಕಾಣತ್ತೀನಿ. ನಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಸೂಪರ್ ಕಾಣಕತ್ತೀನಿ. ಒಂದು ಸ್ವಲ್ಪ ಒಂದು 2-3-4 ಜನ ಫ್ರೆಂಡ್ಸ್ ನನ್ ಕೂಡ ಹಿಡ್ಕೊಂಡು ಆಗ ಇರ್ತಿತ್ತಲ್ಲ. ಲೈಕ್ ಯಾರೇ ಒಬ್ರು ಚಂದ ಕಾಣಕತ್ತಾರ ಅಂದ್ರೆ, ಲೈಕ್ ಯಾರ್ದಾರ ಒಂದಿಟ್ಟು ಹೈಲೈಟ್ ಕಾಣಕತ್ತಾರ, ಅವ್ರು ಕೂಡ ಒಂದು ಸ್ವಲ್ಪ ಜನ ಬಂದು ನಿಂತು ಬಿಡ್ತಾರಲ್ಲ, ಹಂಗೆ ನಾನು ಕೂಡ ನನ್ನ ಫ್ರೆಂಡ್ಸ್ ಬಂದು ನಿಂತು ಬಿಡಾತ್ರ. ಲೈಕ್ ಎಷ್ಟು ಖುಷಿ ಅನಿಸ್ತದೆ, ಎಲ್ಲರೂ ನಿಂಗೆ ಹೊಗಳಕತ್ತಾರ, ಎಲ್ಲರೂ ನೀನು ನೋಡಿ ಎಲ್ಲರೂ ಖುಷಿ ಪಡಾಕತ್ತಾರ ಆ ದಿನ. ಲೈಕ್ ನಂಗೆ ಅದೊಂಥರ ಆ ಫೀಲ್ ಎಷ್ಟು ಮಸ್ತ್ ಇತ್ತು ಅಂದ್ರೆ ಹೇಳೋಕ್ಕಾಗತ್ತಿಲ್ಲ. ಆ ಫೀಲ್ ಒಳಗೆ ನಾವು ಹೊಂಟೀನಿ. ಆ ಟೈಮ್ದಾಗ ಹಿಂಗೆ ಮುಂದಿನ ಮಾಡ್ಕೊಂಡು ನಮ್ಮ ಕ್ಲಾಸ್ ಕೋಆರ್ಡಿನೇಟರ್ ತಂದ ಬಂದು ನಾನು ಕೇಳ್ತಾನೆ, ಶ್ರವಣ್ ಹಿಂಗೆ ಯಾಕೆ ರೆಡಿ ಆಗಿ ಅಂತ ಹೇಳಿ. ಲೈಕ್ ನೀನು ಸ್ಕೂಲ್ ಡ್ರೆಸ್ ಅಲ್ಲವ, ನೀ ಇದೇನು ಹಾಕೊಂಬಂದು ವೇಷಭೂಷಣ ಅಂತ ಹೇಳಿ. ಲೈಕ್ ನಾನು ಹಾಕತ್ತೀನಿ, ಸರ್ ನಾ ಯಾಕೆ ಹಾಕೊಂಬರ್ಬಾರ್ದ್ರಿ ಹಿಂಗೆ ಅಂತ ಹೇಳಿ ನಾ ಕೇಳಾಕತ್ತೀನಿ. ಅದೇ ನೀ ಯಾಕೆ ಹಾಕೊಂಬಂದು ನಿನ್ನ ಸ್ಕೂಲ್ ಡ್ರೆಸ್ ಸ್ಕೂಲ್ ಯೂನಿಫಾರ್ಮ್ಸ್ ಹೇಳವ, ನೀ ಅದಕ್ಕೆ ರೆಡಿ ಆಗಿ ಬಂದು ನಿಂದು ಏನೈತೆ ಅಂತ ಹೇಳಿ. ಸರ್ ನಿಮಗೆ ಗೊತ್ತಿಲ್ಲರಿ, ನಂಗೆ ಇಂಗ್ಲೀಷ್ ಸರ್ ಅವ್ರು ನನಗೆ ಬಂದು ಭಾಷಣ ಕೊಟ್ಟಾರಿ, ಅದು ಮಾಡಕ್ಕೆ ನಾ ಹಿಂಗೆ ಪ್ರಿಪೇರ್ ಆಗಿ ಬಂದೀನಿ ಅಂತ ಹೇಳಿ. ನೀ ಯಾರ ಪರ್ಮಿಷನ್ ಕೇಳಿ ಇಂಗ್ಲೀಷ್ ಭಾಷಣ ಮಾಡಾಕತ್ತಿ, ನನ್ನ ಪರ್ಮಿಷನ್ ಕೇಳಿ ಇಂಗ್ಲೀಷ್ ಭಾಷಣ ಮಾಡಾಕಂತ ಹೇಳಿ. ನಾನು ಕೇಳ್ತಾರೆ, ನಾನು ನಿಮ್ಮ ಕ್ಲಾಸ್ ಟೀಚರ್ ಅದೀನಿ, ನಾನು ನಿಮ್ಮ ಕ್ಲಾಸ್ ಕೋಆರ್ಡಿನೇಟರ್ ಅದೀನಿ, ನನಗೆ ಏನಾರು ಇನ್ಫಾರ್ಮೇಷನ್ ನನಗೆ ಏನಾರು ಕೇಳಿ ನಾನು ಕೂಡ ಏನು ಡಿಸ್ಕಷನ್ ಮಾಡಿ ಅಂತ ಹೇಳಿ. ಲೈಕ್ ನೀ ಎತ್ರೋಗಡೆ ಮಾಡಿ, ಫ್ರೆಂಚ್ ಹೊರಗಡೆ ಮಾಡಿ, ಇಂಗ್ಲೀಷ್ ಹೊರಗಡೆ ಮಾಡಿ, ಎತ್ರೋಗಡೆ ಮಾಡಿ, ನೀ ನಾನು ಕೂಡ ಏನು ಡಿಸ್ಕಸ್ ಮಾಡಿ. ಲೈಕ್ ನಾನು ನಿಂದ ಹೆಸರು ಬರ್ಸಿನಿ, ನಿನ್ನ ಹೆಸರು ಬರಿಲಾರ್ದ ನೀ ಹೆಂಗೆ ನನ್ನ ಅಪೋಸ್ ಆಗಿ ಮಾಡಾಕತ್ತಿ. ನಂಗೆ ಇಂಗ್ಲೀಷ್ ಸರ್ ಆ ಟೈಮ್ನಾಗ ನಮ್ಮ ಇಂಗ್ಲೀಷ್ ಸರ್ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಇದ್ರು. ನಾ ಅದೇ ಯೋಚನೆ ಮಾಡಾಕತ್ತೀನಿ, ಈ ಮನುಷ್ಯ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ದೊಡ್ಡವನ. ಲೈಕ್ ಹೆಡ್ ಮಾಸ್ಟರ್ ಅವರೇ ನನಗೆ ಪರ್ಸ್ನಲಿ ಕಳೆದ ಇಂಗ್ಲೀಷ್ ಒಳಗೆ ಸ್ಪೀಚ್ ಕೊಡಕ್ಕೆ ಹೇಳ್ಯಾರ. ಮತ್ತು ಈ ಸರ್ ನೀ ನನ್ನ ಪರ್ಮಿಷನ್ ಕೇಳಾರ ನೀ ಹೆಂಗೆ ಇದು ಮಾಡಾಕತ್ತಿ ಅಂತ ಹೇಳಿ ನಂಗೆ ಕೇಳಾಕತ್ತ. ನಾ ಏನು ಹೇಳ್ಬೇಕು ನಂಗೆ ಹೊಟ್ಟೆ ಗೊತ್ತಾಗತ್ತಿಲ್ಲ. ಸೊ ಹಿಂಗೆ ನನಗೆ ಫುಲ್ ಎಲ್ಲ ಶೇಕಬಡೆ ಆಗತ್ತೆ. ನನಗೆ ಫುಲ್ ತಡ್ಕೊಳಕ್ಕಾಗದಿಲ್ಲ. ಎಲ್ಲರ ಮುಂದೆ ತಗ್ ಅಂದ್ಬಿಡಾನ. ನಂಗೆ ಏನು ಮಾಡಲಿ ಈಗ ನೆಕ್ಸ್ಟ್ ನಂಗೆ ಆಪ್ಷನ್ ಎಲ್ಲ ಸೀದಾ ನಾ ಪ್ರಿನ್ಸಿಪಲ್ ಕಡೆ ಹೋಗ್ಬಿಟ್ಟಿಲ್ಲ. ಯಾಕಂದ್ರೆ ನಮ್ಮ ಪ್ರಿನ್ಸಿಪಲೇ ನಮ್ಮ ಇಂಗ್ಲೀಷ್ ಟೀಚರ್ ಇದ್ರು. ಸರ್ ಮತ್ತು ನೀವೇನೋ ಹೆಸರು ಬರ್ಸಿಲ್ಲ ಅಂತಲ್ರಿ, ನಮ್ಮ ಕ್ಲಾಸ್ ಕೋಆರ್ಡಿನೇಟರ್ ನಂದು ಏನೂ ಇದು ಮಾಡಿಲ್ರಿ, ಮೆನ್ಷನ್ ಮಾಡಿಲ್ರಿ, ಮತ್ತು ನಾ ಹೆಂಗೆ ಮಾಡಲಿರಿ ಅಂತ ಹೇಳಿ. ಅದಕ್ಕೇನೈತಿ, ನಾ ಪ್ರಿನ್ಸಿಪಲ್ ಅದಿ, ನಾ ಮಾಡ್ಸಕತ್ತೀನಿ, ನೀನು ಕ್ಲಾಸ್ ಕೋಆರ್ಡಿನೇಟರ್ ಬರಲಿ ಅವ್ರು ಬರಲಿ, ಅವ್ರು ಯಾರು ನಂದು ಆದ್ಮೇಲೆ ಬರ್ತಾರೆ, ನಾ ಮೊದಲೇ ನಾ ಮಾಡಿಸ್ತೀನಿ ಅಂತ ಹೇಳಿ ನಿಂದ್ರಿ ಪ್ರಿನ್ಸಿಪಲ್ ಸರ್ ಅವರೇ ನನ್ನ ಹೆಸರು ಒದಿರಿ. ಆಮೇಲೆ ಲೈಕ್ ಸ್ಟೇಜ್ ಮ್ಯಾಗ ಹೋದೆ. ಅದು ಟೈಮ್ ಏನಾಗ್ಬಿಡ್ತು ಅಂತಂದ್ರೆ, ಸ್ಟೇಜ್ ಹೋಗೋ ಟೈಮಿಗೆ ನಂದು ಹೊಚ್ಕೊಂಡ್ಬಿಡ್ತದೆ ಬೈ. ಅದೇ ಹೇಳ್ತಿಲ್ಲ, ಯೂನಿವರ್ಸಿಗೆ ನನ್ನ ಮ್ಯಾಗ ಎಷ್ಟು ಪ್ರೀತಿ ಅದ ಅಂತ ಹೇಳಿ ಎಲ್ಲರೂ ನನಗೆ ಮಾಡಕ್ಕೆ ನಿಂತಿರ್ತಾರ. ಆಮೇಲೆ ನಮ್ಮ ಪ್ರಿನ್ಸಿಪಲ್ಗೆ ಹೇಳ್ದ, ಸರ್ ಮತ್ತು ನೀವು ಹಿಂಗೆ ಮಾಡಂತಂದಿದ್ದರಿ, ನಮ್ಮ ಕ್ಲಾಸ್ ಕೋಆರ್ಡಿನೇಟರ್ ನೋಡಿದ್ರೆ ಹಿಂಗೆ ಮಾಡಿಬಿಟ್ಟರಿ ಅಂತ. ನಾನು ನೀ ಅದೇನೋ ಟೆನ್ಷನ್ ತೊಗೋಬೇಡ, ನಾ ಹೇಳಿದ್ ನಿನಗೆ, ನಾ ಮಾಡ್ಸೀನಿ ನಿನಗೆ, ನಿನ್ನ ಮಸ್ತ್ ಆಗದ, ಮಸ್ತ್ ರೆಡಿಯಾಗಿ ಬಂದಿದ್ದೀನಿ, ಮಸ್ತ್ ಸ್ಪೀಚ್ ಕೊಟ್ಟು ಇಂಗ್ಲೀಷ್ ಒಳಗೆ ನಂಗೆ ಭಾಳ ಖುಷಿ ಆಯ್ತು. ಲೈಕ್ ಹಿಂಗೆ ಒಂದು ಸ್ವಲ್ಪ ಹೊಗಳಿದ್ರು. ನಮ್ಮ ಹೆಡ್ ಮಾಸ್ಟರ್ ಹೊಗಳಿದ್ ಮುಂದೆ ನನಗೆ ಈ ಸರ್ದೇನು ಹತ್ತಲಿಲ್ಲ. ಸೊ ಹೋಗ್ಲಿ ಅಂತ ಹೇಳಿ ಬಿಟ್ಬಿಟ್ಟೆ ನಾ. ಆ್ಯಂಡ್ ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇ, ಐ ಥಿಂಕ್ ಇದು ನನ್ನ ಲಾಸ್ಟ್ ಇಂಡಿಪೆಂಡೆನ್ಸ್ ಡೇ ಇನ್ ಸ್ಕೂಲ್ ಡೇಸ್. ಯಾಕಂತಂದ್ರೆ ಲೈಕ್ 10th ಒಳಗೆ ನಮ್ಮ PT ಸರ್ ಅವರು ನನಗೆ ಸ್ಕೌಟ್ ಗೈಡ್ ಅಂತಾರಲ್ಲ, ಲೈಕ್ ಇಂಡಿಪೆಂಡೆನ್ಸ್ ದಿನ ಸ್ಕೌಟ್ ಗೈಡ್ ಮಾಡಿ, ಲೈಕ್ ಬನ್ರಿ ನೀವು ನಮ್ಮ ಧ್ವಜಾರೋಹಣ ಮಾಡ್ಬರ್ರಿ, ಕರ್ಯಾಕೆ ಒಂದು ಸ್ಕೌಟ್ ಗೈಡ್ ಮಾಡಿಸಿ ಕಳಿಸ್ತಾರಲ್ಲ ಅಂತಂದು ನನಗೆ ಪ್ರಾಕ್ಟೀಸ್ ಮಾಡಿದ್ರು ನಾ. ಸೊ ನಮ್ಮ PT ಸರ್ ಅವ್ರು ನನಗೆ ಸೆಲೆಕ್ಟ್ ಮಾಡಿ ಅದನ್ನ ಪ್ರಿಪೇರ್ ಮಾಡಿಸಿದ್ರು. ನಂಗೆ ಹಿಂದಿನ ದಿನದ ತನಕ ಎಲ್ಲ ಫುಲ್ ಪ್ರಿಪೇರ್ ಆಗಿತ್ತು. ಲೈಕ್ ಮಸ್ತ್ ಬರ್ರಿ ನೀವು, ನಿಮಗೆ 64ನೇ ಸ್ವಾತಂತ್ರ್ಯೋತ್ಸವ ಹಾರ್ದಿಕ ಶುಭಾಶಯಗಳು, ನೀವು ನಮ್ಮ ಸ್ಕೂಲಿನ ಧ್ವಜಾರೋಹಣ ಮಾಡಿ ಈ ಕಾರ್ಯಕ್ರಮಕ್ಕೆ ಶೋಭೆನ ತರಬೇಕು, ಏನೇನೋ ಇರ್ತದೆ. ಐ ಡೋಂಟ್ ನೋ, ನಂಗೆ ಅಷ್ಟು ನೆನಪಿಲ್ಲ. ಅದೆಲ್ಲ ಹೇಳೋದಿರ್ತಿತ್ತ. ಅದು ಹೇಳಿ ಆಮೇಲೆ ಲೈಕ್ ನಿತ್ತ ಮಾಡಿ ಹೋಗೋದಿರ್ತಿತ್ತು. ಲೈಕ್ ಹಿಂಗೆ ಸ್ಕೌಟ್ ಗೈಡ್ ಟುಕ್ ಮಾಡ್ಕೋತ. ಸೊ ಅದೆಲ್ಲ ಮಸ್ತ್ ಮಾಡಿದೆ, ಮಸ್ತ್ ಪ್ರಿಪೇರ್ ಆಗಿದೆ. ಹಿಂದಿನ ದಿನ ಎಲ್ಲ ಮಸ್ತ್ ಪ್ರಿಪೇರ್ ಆಗಿತ್ತು. ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ನಂದಂತೂ ಲೇಟ್ ಕಮರ್, ಮಸ್ತ್ ಮಕ್ಕೊಂಬಿಟ್ಟಿನ ಬ್ರೋ. ಲೇಟ್ ಆಗದ ಏನಂತೀರಿ ಸರ್, ನನ್ಗೆ ಎಷ್ಟಕ್ಕೆ ಬಾ ಅಂತಂದಾರ, 6ಕ್ಕೆ ಬಾ ಅಂತಂದಾರ. ಎನಿ ಕಂಡೀಷನ್ ಸ್ಕೂಲ್ ಹೋಗಿ 6ಕ್ಕೆ ಇರ್ಬೇಕಂತ ಹೇಳಿ. ನಾ ಸ್ಕೂಲಿಗೆ 8ಕ್ಕೆ ಹೋಗಿನಿ ಹೇಳ್ರಿ. ಜಸ್ಟ್ ಇಮ್ಯಾಜಿನ್ ಮಾಡಿದ್ರೆ 8ಕ್ಕೆ ಹೋಗಿನಿ ಗಾಯ್ಸ್. 8ಕ್ಕೆ ಹೋಗಿನ ಸ್ಕೂಲಿಗೆ. ನಮ್ಮ ಸರ್ ಅವ್ರು ಫುಲ್ ಬಬುಲ್ ಆಗಿಬಿಟ್ಟಿದ್ರು ನನ್ನ ಮ್ಯಾಗ ಫುಲ್. ಭೈ ಆ ಟೈಮ್ ಲೈಕ್ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ, ನಾ ಸ್ಕೂಲ್ ಒಳಗೆ ಯಾವ ಟೀಚರ್ಸ್ಗಳಿಗೂ ಪರಿಚಯ ಇದ್ದಿದ್ದಿಲ್ಲ, ಸ್ಕೂಲ್ ಒಳಗೆ ಯಾರಿಗೂ ಗೊತ್ತಿದ್ದಿದ್ದಿಲ್ಲ.
ಶ್ರವಣ್ ಅದಾನ ಅಂತ ಹೇಳಿ ಆ ದಿನ ಶ್ರವಣ್ಗೆ ಎಲ್ಲರೂ ಹುಡುಕಾಕತ್ತಿದ್ರು. ಶ್ರವಣ್ ಬಂದೆ ನೋಡು, ಶ್ರವಣ್ ಬರಾಕತ್ತಾರೆ ನೋಡು, ಹಂಗೆ ನೋಡಿ ಹಿಂಗೆ ಗೇಟ್ ಕಡೆ ನಿಂತು ಬರಾಕತ್ತಿ ಶ್ರವಣ್ ಬರಾಕತ್ತಾರೆ. ಯಾಕಂತಂದ್ರೆ ನಾ ಇಲ್ಲ ಅಂತಂದ್ರೆ ಅದು ಫಂಕ್ಷನ್ ಸ್ಟಾರ್ಟ್ ಆಗ್ತಿದ್ದಿಲ್ಲ, ಯಾಕಂದ್ರೆ ನನ್ಗೆ ಪ್ರಿಪೇರ್ ಮಾಡಿಸ್ಬಿಟ್ಟಿದ್ರು. ಅದಕ್ಕಂತೇಳಿ ನಾನು ಹುಡುಕಾಕತ್ತಾರ. ನಾ ಶ್ರವಣ್ ಮನ್ಯಾಗ ಕೂತಾನ, ಏನೋ ಶ್ರವಣ್ ಮಸ್ತ್ ಮಕ್ಕಳಾಕತ್ತಾನ, ಶ್ರವಣ್ ಏನೋ ಮಸ್ತ್ ರೆಡಿ ಆಗತ್ತಾನ. ಶ್ರವಣ್ ಸೆನ್ಸ್ ಇಲ್ಲ, ಶ್ರವಣ್ ಇಂಡಿಪೆಂಡೆನ್ಸ್ ಡೇ 6ಕ್ಕೆ ಹೋಗ್ಬೇಕು ಸ್ಕೂಲಿಗೆ ಅಂತ ಹೇಳೋದು ತಲೆಯಾಗ ಬುದ್ಧಿ ಇಲ್ಲ. ಇನ್ನ ತಂದ ಡೆಲ್ಯೂಷನ್ ಒಳಗೆ ಅದಾನ. ಲೈಕ್ ನಾ ಇನ್ನ ಮಸ್ತ್ ರೆಡಿ ಆಗ್ತೀನಿ, ನಾ ಇನ್ನ ಮಸ್ತ್ ಅದು ಮಾಡ್ತೀನಿ ಇದು ಮಾಡ್ತೀನಿ, ಇನ್ನ ಟೈಮ್ ಆಗಿಲ್ ಬಿಡು ಹಂಗೆ ಅಂತೇಳಿ ಫ್ಲಾಗ್ ಹೋಸ್ಟಿಂಗ್ 7 ಗಂಟೆಗೆ ಐತಿ. ಶ್ರವಣ್ ಮನ್ಯಾಗೆ ಏನ ಸಡ್ದಾನ. ಲೈಕ್ ಏನ್ ಮಾಡ್ಲಿಲ್ಲ. ಆಮೇಲೆ ಟೈಮ್ ಆದ್ಮ್ಯಾಗ ಪಟ್ ರೆಡಿಯಾಗಿ ಓಡ್ಕೋತ್ ಹೋಗ್ಬಿಡ್ದೇನೆ ಸ್ಕೂಲ್ ಒಳಗೆ ಎಂಟು ಆಗ್ಬಿಟ್ಟಿತ್ತು. ಆದ್ಮ್ಯಾಗ ಆಮೇಲೆ ಸ್ಕೂಲ್ ನಂಗೆ ಎಂಟ್ರಿ ಕೊಡಕ್ಕೆ ನಂಗೆ ಭೈ ಹಾರ್ಟ್ ಅಟ್ಯಾಕ್ ಆದಂಗೆ ಆಗತ್ತೆ, ಅಂಜಿಗೆ ಬರಾಕತ್ತಿ. ಅದ್ರ ಪಿ ಟಿ ಸರ್ಗೆ ನಾ ಹೆಂಗೆ ಫೇಸ್ ಮಾಡಲಿ. ಲೈಕ್ ಆದ್ಮ್ಯಾಗ ಸ್ಕೂಲ್ಗೆ ಎಂಟ್ರಿ ಕೊಟ್ಟೆ ಆದ್ಮ್ಯಾಗ ಎಲ್ಲರೂ ಟೀಚರ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ನಂಗೆ ನೋಡಾಕತ್ತಾರ. ನಾನು ಹಾಕತ್ತೀನಿ ಭೈ ನಾ ಏನಾರು ಕಾಂಡ್ ಮಾಡಿದ್ನೇನು, ಭೈ ನಾ ಭಾಳ ದೊಡ್ಡ ಕಾಂಡ್. ನಾ ಎದಕ್ಕೆ ಬಂದೆ ಸ್ಕೂಲಿಗೆ, ನಾ ಸೀದಾ ಮನೆಗೆ ಹೋಗ್ತೀನಿ. ನಂಗೆ ಇದೆಲ್ಲ ಫೇಸ್ ಮಾಡೋಕ್ಕಾಗಿಲ್ಲ, ನಂಗೆ ತೊಳ್ಕೊಳಂಗಿಲ್ಲ. ಎಲ್ಲ ನಂಗೆ ಹಿಂದೆ ಮಣ್ಣು ಮಾಡಿಬಿಟ್ರಂದ್ರೆ ಸ್ಕೂಲ್ ಒಳಗೆ ಬೇಡ ಅಂತೇಳಿ ಮನೆಗೆ ಹೋಗಕ್ಕೂ ಆಗಿಲ್ಲ. ಈಗ ಸ್ಕೂಲ್ ಒಳಗೆ ಬಂದೀನಿ, ಮನೆಗಾರೆ ಹೆಂಗೆ ಹೋಗ್ತೀನಿ. ಎಲ್ಲರೂ ನೋಡಾಕತ್ತಾರ. ಆನ್ ದಿ ಟೈಮ್ದಾಗ ಸುಮ್ ಬಾಯಿ ಮುಸ್ಕೊಂಡು ಹಿಂಗೆ ತಲೆ ಕೆಳಗೆ ಮಾಡ್ಕೊಂಡು ಸುಮ್ ಬಂದು ಹೋಗಿ ಕೂತ್ಬಿಟ್ಟೆ. ಆಮೇಲೆ ಎಲ್ಲರೂ ಹಾಕತ್ತೆ ಸ್ಟವ್ ನಿನ್ಗೆ ಎಲ್ಲ ಸರ್ಗಳು ಹುಡುಗಾಕತ್ತೀರಿ, ಎಲ್ಲ ಟೀಚರ್ಗಳು ಹುಡುಗಾಕತ್ತೀರಿ. ನಿನ್ನ ಸಂಬಂಧ ಗೇಟ್ ಮುಂದೆ ಬಂದು ನಿಂದ್ರಾಕತ್ತಿದ್ರು, ನೀ ಇನ್ನೂ ಬರಾಕತ್ತಿದ್ರಿ. ಭಾಳ ಪ್ರಾಬ್ಲಮ್ ಆಗಿತ್ತು ನಿನ್ನ ಸಂಬಂಧ. ಹಂಗೆ ಮತ್ತು ನಾ ಕೇಳಿದವ್ರಿಗೆ ಪರೇಡರ್ ಯಾರು ಮಾಡಿದ್ರು ಅಂತ ಹೇಳಿ. ಆಮೇಲೆ ಅವ್ನು ಹೇಳ್ತಾನೆ ಇಲ್ಲ ಪರೇಡ್ ನೀನು ಹುಡಿಕೆ ನಿನ್ನ ಸಂಬಂಧ ವೇಟ್ ಮಾಡಿ ಲೈಕ್ ಟೈಮ್ ಹೋಗ್ತದೆ. ಪಿ ಸರ್ ಅವರೇ ಮಾಡಿಬಿಟ್ರು. ಲೈಕ್ ನೀ ಜಲ್ದಿ ಬರಬೇಕಿತ್ತು, ಭಾಳ ಇದು ಆಯ್ತು ನಿನ್ನ ಸಂಬಂಧ ಹಂಗೆ ಪ್ರಾಬ್ಲಮ್ ಹಿಂಗೆ ಅಂತಂದ್ರೆ ನಾನು ಫಂಕ್ಷನ್ ಮುಗಿದ ನಾ ಹೆಂಗೆ ಫೇಸ್ ಮಾಡ್ಬೇಕಂತ ನಂಗೆ ಗೊತ್ತಾಗ ಸುಮ್ಮನೆ ಹಿಂಗೆ ತಲೆ ಹಿಡ್ಕೊಂಡು ಕೂತ್ಬಿಟ್ಟೆ, ಜಿಪ್ರಿ ಹಿಡ್ಕೊಂಡು. ಲೈಕ್ ಭೈ ನಾ ಏನು ಮಾಡಲಿ, ಫಂಕ್ಷನ್ ಸೀದಾ ಮನೆಗೆ ಹೋಗ್ಬಿಟ್ಬಿಡ್ಲೇನು. ಲೈಕ್ 1 ತಿಂಗಳು ಸ್ಕೂಲಿಗೆ ಬರೋದು ಬೇಡ, ನನಗೆ ಇವ್ರುಗಳು ಫೇಸ್ ಮಾಡೋದಾಗಿಲ್ಲ. ಭೈ ಏನೇನಾರು ನಾಲ್ಕತ್ರ ಮಾಡಿದ್ರು ನಾನು ಪನಿಷ್ಮೆಂಟ್ ಕೊಟ್ಟರು, ಏನು ಮಾಡಲ್ಲ ಬಾ. ಆಮೇಲೆ ಫಂಕ್ಷನ್ ಮುಗಿದಾದ್ಮ್ಯಾಗ ಭೈ ನಂಗೆ ತಡಾಕ ಹಾಕತ್ತಿಲ್ಲ. ಪಿ ಸರ್ ನನ್ನ ಕಡೆ ಹಂಗೆ ಬರಾಕತ್ತಾರ. ನಾ ಅವ್ರದಿಂದ ಎಸ್ಕೇಪರ್ ಹೆಂಗಾಗಲಿಲ್ಲ. ನಾನು ಲೈಕ್ ನಾ ಕಪ್ ಹಿಂಗೆ ಮಾಡ್ಕೊತ ನಿಂತ್ಬಿಟ್ಟು ನಾ ಪಿ ಸರ್ ನನ್ನ ಕಡೆ ಬಂದು ಸರ್ ಅದಕ್ಕೆ ಲೇಟ್ ಮಾಡಿದಿ, ನಾನು ಹಿಂಗೆ ನೀನೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದಲ್ಲ, ನಿನ್ನ ಸಂಬಂಧ ಎಷ್ಟು ಪ್ರಾಬ್ಲಮ್ ಆಯ್ತು ನನಗೆ. ಸರಿ ಸಾರಿ ರೀ ಸರ್, ನನಗೆ ಇದು ಆಗ್ಬಿಟ್ಟಿದ್ರಿ ಹಂಗೆ ಅಂತ ನಂಗೆ ನೆಪ ಹೇಳಾಕು. ಲೈಕ್ ಇದು ಹಾಕತ್ತಿತ್ತು, ನಾನು ದುಡ್ಡು ಮಾಡ್ಕೊ ಕೂತಿದ್ದೆ. ಲೈಕ್ ಹಂಗೆ ಹೇಳಿದೆ. ಪಂಕ್ಚುಯಾಲಿಟಿ, ಟೈಮ್ ಸೆನ್ಸ್ ಅದು ಇದು ಎಲ್ಲ ಲೈಫ್ ಒಳಗೆ ಇರ್ಬೇಕು. ಅದಿಲ್ಲ ಅಂದ್ರೆ ನಿಮ್ಮ ಮುಂದೆ ಉದ್ದಾರ ಆಗಿಲ್ಲ ಅಂತ ಅಂದ್ರೆ ಸರ್ ರೀ ಸರ್ ಸಾರಿ ರೀ ಸರ್, ನಂಗೆ ಇನ್ನೊಂದಿಟ್ಟು ಲೇಟ್ ಆದ್ರಿ ಸರ್, ನಾ ಏನು ಮಾಡೋಕ್ಕಾಗಿಲ್ಲ ಸರ್, ಸಾರಿ ರೀ ಸರ್ ಅಂತ ಹಿಂಗೆ ಮಾಡ್ಕೊತ ನಿಂತ್ಬಿಟ್ಟೆ. 1 ವಾರ ಅಂತೂ ನಾವು ಅವ್ರು ಸರ್ ಏನಾರು ಹಿಂಗೆ ಮುಂದೆ ಕನಸ ಮಾಡ್ತಾರೆ. ನಮ್ದು ಕಡೆಯಿಂದ ಪಾರ ಹೋಗ್ಬಿಟ್ಟು ಸರ್ ಈ ಕಡೆಯಿಂದ ಬರೋದು ನಾ ಕಡೆಯಿಂದ ಪಾರ ಹೋಗ್ಬಿಟ್ಟು, ಸರ್ ಈ ಕಡೆಯಿಂದ ಬರೋದು ನಾ ಈ ಕಡೆಯಿಂದ ಪಾರ ಹೋಗ್ಬಿಟ್ಟು 1 ವಾರ ಅಂತೂ ನಾವು ಅವ್ರಿಗೆ ಫೇಸೇ ಮಾಡಿಲ್ಲ. ಲಾಸ್ಟಿಗೆ ನಮ್ಮ ಸೆಂಡ ಪಾರ್ಟಿ ಇರ್ತಲ್ಲ ಆ ದಿನ ಲೈಕ್ ಸಾರಿ ರೀ ಸರ್, ನಾ ಆ ದಿನ ನಿಮ್ಗೆ ಹಿಂಗೆ ಮಾಡಿದ್ದೆ ರೀ, ಐ ಆಮ್ ರಿಯಲಿ ಸಾರಿ ಅಂತಂದೆ. ಇಟ್ಸ್ ಓಕೆ ಬಿಡು, ಆಗತ್ತೆ ಬಿಡು, ಏನೂ ಪ್ರಾಬ್ಲಮ್ ಇಲ್ಲ ಅಂತೇಳಿ ಸರ್ ಹಿಂಗೆ ಜಸ್ಟ್ ಒಂದು ಹಗ್ ಮಾಡ್ಕೊಂಡ್ರು. ಅದೇ ಅಷ್ಟೇ ಖುಷಿ ಆಗಿಬಿಡ್ತು. ಸೊ ಸ್ಕೂಲ್ ಡೇಸ್ ಒಳಗೆ ಅಷ್ಟೇ ನನ್ನ ಫ್ಲಾಗ್ ಹೋಸ್ಟಿಂಗ್ ಪ್ರೋಗ್ರಾಮ್ಸ್ ಅದು ಇದು ಇರ್ತಿತ್ತು. ಆಮೇಲೆ ಅದಾದ್ಮ್ಯಾಗ ನನ್ನ ಕಾಲೇಜ್ ಡೇಸ್ ಆಮೇಲೆ ಡಿಗ್ರಿ ಡೇಸ್ ಒಳಗೆ ನಾ ಫ್ಲಾಗ್ ಹೋಸ್ಟಿಂಗ್ ಇಂಥದ್ದೇನು ಮಾಡೋಕೆ ಹೋಗಿಲ್ಲ. ಯಾಕಂದ್ರೆ ಅಂಥ ದಿನ ಏನಾರು ಬಂದಂತ ತಿಳ್ಸಿದ ಸೂಟಿ ಹಾಡ್ಕೊಂಡು ಮಕ್ಕೊಂಡ್ಬಿಟ್ಬಿಡ್ತಿದ್ದೆ. ಸ್ಕೂಲ್ ಡೇಸ್ ಒಳಗೆ ಅಷ್ಟೇ ಮಜಾ ಬರ್ತದೆ. ಆಮೇಲೆ ಕಾಲೇಜ್ ಡೇಸ್ ಒಳಗೆ ಹಂಗೇನು ಮಜಾ ಬರಂಗೇ ಇಲ್ಲ. ಇಷ್ಟು ಇಂಡಿಪೆಂಡೆನ್ಸ್ ಡೇ ನಂಗೆ ಎವ್ರಿ ಇಯರ್ ನನಗೆ ಇದೊಂದು ನೆನಪು ಬರ್ತದೆ ಅಷ್ಟೇ. ಸೊ ಇಷ್ಟು ಹೇಳಿ ನಾನಂದು ಇದು ಇಂಡಿಪೆಂಡೆನ್ಸ್ ಡೇ ಸ್ಟೋರಿ ಟೈಮ್ನ ಕಂಪ್ಲೀಟ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇದು ವಿಡಿಯೋ ಇಷ್ಟ ಆಗದ ಅಂತ ಅನ್ಕೋತೀನಿ. ಇನ್ ಕೇಸ್ ಏನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಆ್ಯಂಡ್ ನಮ್ಮ ಚಾನಲ್ದಾಗ ಹೊಸದಾಗಿ ಬಂದಿದ್ರಂದ್ರೆ ಇಲ್ಲ ಅಂತಂದ್ರೆ ಹಳೆಬ್ರೆ ಇದ್ರಂದ್ರೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮನ್ನು ಹಿಂಗೆ ನಾನು ಎಲ್ಲ ಸ್ಟೋರಿಗಳೆಲ್ಲ ತಂದು ಇಡ್ತಿರ್ತೀನಿ. ಆ್ಯಂಡ್ ಇಬ್ಬರು ಕೂಡ ಎಂಜಾಯ್ ಮಾಡೋಣ ಅಂತ, ರಿಲೇಟೇಬಲ್ ಆಗಿ ಎಂಜಾಯ್ ಮಾಡೋಣ ಗೈಸ್. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಒನ್ಸ್ ಅಗೇನ್. ಬಾಯ್.